ಇದೀಗ ಸದನದಲ್ಲೂ ಕೂಡ ವಿಪಕ್ಷಗಳು ನಾಗೇಂದ್ರ ಮೇಲೆ ಹರಿಹಾಯ್ತಾ ಇದ್ದಾರೆ. ಇನ್ನು ಭೋಜೇಗೌಡರ ಹಾಡಿಗೆ ಗಾಯಬಾದ ಸಚಿವ ನಾಗೇಂದ್ರ, ಹಗರಣ ಮಾಡಿದ್ದೀರಿ ನೀವು ಅಂತ ಭೋಜೇಗೌಡರು ಹಾಡು ಅಲ್ಲಿ ಕೇಳಿ ಬರುತ್ತೆ. ಪರಿಷತ್ನಲ್ಲಿ ಹಾಡು ಹೇಳಿದ ಹೊತ್ತಲ್ಲ ಇದೀಗ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ, ಬಟ್ ಬಿ ನಾಗೇಂದ್ರ ಅಲ್ಲಿಂದ ಎಸ್ಕೇಪ್, ಗಾಯವಾಗಿದ್ದಾರೆ. ಭೋಜೇಗೌಡರ ಹಾಡು ಬಿ ನಾಗೇಂದ್ರ ಮಾಡಿದಂತ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೋಜೇಗೌಡರು ಒಂದು ಹಾಡನ್ನ ಹೇಳ್ತಾರೆ. ಈ ಹಾಡನ್ನ ಕೇಳಿಸಿಕೊಂಡಂತ ನಾಗೇಂದ್ರ ಅಲ್ಲಿಂದ ಎಸ್ಕೇಪ್. ಸಿಟಿ ರವಿ ಭೋಜೇಗೌಡ ಕೂಡ ಅಲ್ಲಿ ಸಪೋರ್ಟ್ ಮಾಡ್ತಾರೆ. ಭೋಜೇಗೌಡರು ಹಾಡು ಹೇಳ್ತಿದ್ದಂತೆ ಬಿ ನಾಗೇಂದ್ರ ಮಾಯ ಆಗ್ತಾರೆ. ಪರಿಷತ್ನಿಂದ ಎದ್ದು ಆಚೆ ಹೊರಟ ಸಚಿವ ಬಿ ನಾಗೇಂದ್ರ. ಪರಿಷತ್ನಲ್ಲಿ ನಡೀತಾ ಇದ್ದಂತ ಈ ಒಂದು ಗದ್ದಲ ಗಲಾಟೆಯಲ್ಲಿ ಮೇನ್ ಇದೀಗ ವಿಪಕ್ಷಗಳ ಪಟ್ಟೇನು ಬಿ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಇವಾಗ 2 ದಿನ ಸದನದಲ್ಲಿ ಇರೋದಿಲ್ಲ, ಹಾಗಾಗಿ ಅದರ ಜವಾಬ್ದಾರಿಯನ್ನ ಕೃಷ್ಣ ಬೈರೇಗೌಡರಿಗೆ ವಹಿಸಿ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಬಿ ನಾಗೇಂದ್ರ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಬಟ್ ಇಲ್ಲಿ ಪಕ್ಷಗಳು, ಸರ್ಕಾರ ಎಷ್ಟೇ ಬಿ ನಾಗೇಂದ್ರ ಪರ ಇಲ್ಲಿ ಬ್ಯಾಟ್ ಬೀಸಿದ್ರು, ಏನೇ ಮಾತಾಡಿದ್ರು ಕೂಡ ವಿಪಕ್ಷಗಳ ಹಠ ಏನು, ಪಟ್ಟೇನು, ಬಿ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೆಯುವಂತಹ ಒಂದು ಪಟ್ಟು ಇಲ್ಲಿ. ಬಟ್ ಹೀಗಾಗಿ ಇವೆಲ್ಲವೂ ಕೂಡ ಚರ್ಚೆಯನ್ನ ಮಾಡಿದಾಗ ಮುನ್ನೆಲೆಗೆ ಬಂದಿರೋದು ಬಿ ನಾಗೇಂದ್ರ. ಈಗ ನೋಡಿ 187 ಕೋಟಿ ರೂಪಾಯಿ ಹಗರಣ ವಿಚಾರಕ್ಕೆ ಅಂತ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಇದೆಯಲ್ಲ, ಅಲ್ಲಿ ಸದನದಲ್ಲಿ ಇದೇ ಬಿ ನಾಗೇಂದ್ರ ಆ ಸಂದರ್ಭದಲ್ಲಿ ಒಪ್ಕೊಳ್ತಾರೆ, ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ ಬಳಿಕ ಜೈಲು ಶಿಕ್ಷೆ ಆಗುತ್ತೆ, ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಬಟ್ ಇವತ್ತು ನಾಗೇಂದ್ರಿಗೆ ಒಂದು ಗುಡ್ ನ್ಯೂಸ್ ಸಹಿತ ಸಿಕ್ತು ಹೈಕೋರ್ಟ್ನಿಂದ, ಎಲ್ಲಿ ಬೇಕಾದ ದೇಶಾದ್ಯಂತ ಓಡಾಡ್ಬೋದು ಅಂತ ಪರ್ಮಿಷನ್ ಮೇರೆಗೆ. ಸೊ ಹೀಗಾಗಿ ಇಷ್ಟೆಲ್ಲವೂ ಕೂಡ ಜಟಾಪಟಿ ನಡೀತಾ ಇದೆ ಈ ವಿಚಾರದಲ್ಲಿ. ಇಷ್ಟಾದರೂ ಕೂಡ ಒಂದು ಕಡೆ ವಿಪಕ್ಷಗಳ ಹಠ ಬಿ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಸದನ ಇದರಲ್ಲೇ ಮುಗಿದು ಹೋಗ್ಬಿಡುತ್ತಾ ಅಥವಾ ಏನಾಗುತ್ತೆ, ಇದೇ ಒಂದು ಏನು ಮಾತಿನ ಜಟಾಪಟಿಯಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತಾ ಸದನ? ಚರ್ಚೆ ಆಗಬೇಕಾದಂಥ ವಿಚಾರಗಳು ತುಂಬ ಇದ್ದಾವೆ. ಕರ್ನಾಟಕದ ಅಭಿವೃದ್ಧಿ ಏನು, ಯಾವ ಸರ್ಕಾರ ಏನು ಮಾಡಿದೆ, ಏನು ಮಾಡಬೇಕು, ಎಲ್ಲಿ ಎಷ್ಟು ಅನುದಾನ ಸಿಕ್ಕಿದೆ, ಕ್ಷೇತ್ರಗಳ ಅಭಿವೃದ್ಧಿ ಅಂತ ಬಂದಾಗ ಯಾರಿಗೆ ಎಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ, ಇದೆಲ್ಲವೂ ಕೂಡ ಚರ್ಚೆ ಇದೆ. ಬಟ್ ಇಲ್ಲಿ ನಡ್ತಾ ಇದ್ದಂತೂ ಮಾತ್ರ ಬಿ ನಾಗೇಂದ್ರ ರಾಜೀನಾಮೆ ಅನ್ನುವಂಥ ಕೂಗು ಮಾತ್ರ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸದನದಲ್ಲಿ ಏನೆಲ್ಲ ಚರ್ಚೆ ಆಯಿತು ನೋಡ್ಕೊಂಬರೋಣ. ಸರ್ಕಾರದಿಂದ ಮಂಜೂರಾಗಿದ್ದ ಕಾಲೇಜ್ ಬೇರೆಡೆ ಎತ್ತಂಗಡಿ ಮಾಡಿದೆ. ಸರ್ಕಾರ ಬಳಿಕ ಮರು ಮಂಜೂರಿಗೆ ನಿರಾಸಕ್ತಿ ವಹಿಸಿದೆ. ಶೈಕ್ಷಣಿಕ ಪ್ರಗತಿ ಹಿನ್ನಡೆಗಾಗಿ ಕಾರಣವಾಗಿದೆ. ಸಿಂಧನೂರು ತಾಲೂಕಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು, ಸ್ನಾತಕೋತ್ತರ ಪದವಿ ಕಾಲೇಜುಗಳು 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿದ್ದರೂ ತಾಂತ್ರಿಕ ಶಿಕ್ಷಣ ಬೇಕಾದ ಒಂದು ಕಾಲೇಜಲ್ಲಿ ಇಲ್ಲ. ಪ್ರತಿ ವರ್ಷ SSLCಯಲ್ಲಿ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ. ಬಹುತೇಕ ತಾಂತ್ರಿಕತೆ ಶಿಕ್ಷಣಕ್ಕಾಗಿ ಹೊರ ತಾಲೂಕಿಗೆ, ಜಿಲ್ಲೆಗಳಿಗೆ ತೆರಳುವ ಅನಿವಾರ್ಯತೆಯಾಗಿದೆ. 2017-18ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಪಡೆಯುವುದಕ್ಕೆ ಉತ್ತೇಜನ ನೀಡಲು ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ 25 ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಮಂಜೂರಾಗಿ ಮಾಡಲಾಗಿತ್ತು. ಈ ಪೈಕಿ ಸಿಂಧನೂರಿನ ಕಾಲೇಜು ಮಂಜೂರಾಗಿತ್ತು. ಆದರೆ ಕಾಲೇಜು ನಿರ್ಮಾಣಕ್ಕೆ ಸೂಕ್ತವಾದ ಸ್ಥಳ ದೊರೆಯದೇ ಕಾರಣ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಸಿಂಧನೂರು